ನಮಸ್ಕಾರ ಸ್ನೇಹಿತರೆ, ಪೂಜಾಸ್ ಹ್ಯಾಪಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೆಸಿಪಿ ಅತ್ಯಂತ ಹಳೆ ಕಾಲದ್ದು, ಆದರೆ ಮಾಡುವಂಥ ಪದ್ಧತಿ ಮಾತ್ರ ಹೊಸದಾಗಿದೆ. ಇಲ್ಲಿ ನಾನು ಇವತ್ತು ಕಡಲೆಕಾಳು ರೆಸಿಪಿ, ಕಡಲೆಕಾಳು ಕರಿ ಅಥವಾ ಕಡಲೆಕಾಳು ಗ್ರೇವಿ ಪಲ್ಯನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮೊದಲನೇದಾಗಿ ಈ ಕಡಲೆಕಾಳು ಗ್ರೇವಿ ಮಾಡಬೇಕಾಗಿರುವಂಥ ಸಾಮಗ್ರಿಗಳು ಅಥವಾ ಒಂದು ರೀತಿ ಮಸಾಲೆಯನ್ನು ನಾವು ಇಲ್ಲಿ ರೆಡಿ ಮಾಡ್ಕೊ. ಮೊದಲನೇದಾಗಿ ಒಂದು ಮಿಕ್ಸರ್ ಬೌಲಿಗೆ ಒಂದು 7-8 ಹೆಸರು ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಟಂಥ ಟೊಮೆಟೊಯನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಅದಕ್ಕಿಂತ ಮೊದಲು ಮಧ್ಯಾಹ್ನ ನೆನೆ ಇಟ್ಟು ಅಥವಾ ಸಾಯಂಕಾಲ ನೆನೆ ಇಟ್ಟು 1-2 ತಾಸು ಮುಂಚೆ ನೆನೆ ಇಟ್ಟು ಕಡಲೆಕಾಳನ್ನು, ಕಪ್ಪು ಕಡಲೆಕಾಳು ಅದನ್ನು ನೆನೆ ಇಟ್ಟು ಅದಕ್ಕೆ ಕುಕ್ಕರ್ಗೆ ಒಂದು 4-5 ವಿಷಲ್ ಹೊಡೆಸ್ಕೋಬೇಕು. ಆನಂತರ ಇಲ್ಲಿನ ಕಡಲೆಕಾಳು ಗ್ರೇವಿಯನ್ನು ಮಾಡ್ಕೋಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಗ್ಯಾಸ್ ಹೊಸ್ಕೊಂಡು ಅದ್ರ ಮೇಲೆ ಕಡಾಯಿ ಇಟ್ಟು ಇದಕ್ಕೆ ನಾನು ಯಾವುದೇ ರೀತಿ ಈರುಳ್ಳಿ ಅಥವಾ ಏನೂ ಯೂಸ್ ಮಾಡ್ತಾಯಿಲ್ಲ, ಒಂದು ರೀತಿ ಪೇಸ್ಟ್ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗ್ರೇವಿ ಅಂದ ಕೂಡಲೇ ಇಲ್ಲಿ ನಾವು ಪನ್ನೀರ್ ಆಗಲಿ ಅಥವಾ ಈ ಕಾಜು ಆಗಲಿ ಬೇರೆ ಬೇರೆ ರೀತಿಯನ್ನು ನೋಡಿರ್ತೀವಿ, ಆದರೆ ನಾವು ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಪನ್ನೀರು, ಕಾಜು ಕರಿ ಆಗಲಿ ಅಥವಾ ಅನೇಕ ರೀತಿ ಪದಾರ್ಥಗಳು ಹೋಟೆಲ್ನಿಂದ ತರಿಸೋದು ಕೂಡ ಕಡಿಮೆ ಆಗುತ್ತೆ. ಅಥವಾ ನಾವು ಮನೆಯಲ್ಲೇ ಈ ರೀತಿ ರೆಸಿಪಿ ಮಾಡಿದಾಗ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಮತ್ತು ಉತ್ತಮ ಆರೋಗ್ಯ, ಉತ್ತಮ ಆಹಾರವನ್ನು ನಾವು ಅವರಿಗೆ ಕೊಟ್ಟು. ಈ ಕಡಲೆಕಾಳಿನ ಉಪಯೋಗ ಏನಂದರೆ, ಮೊದಲನೇದಾಗಿ ಇಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ನಾವು ಏಲಕ್ಕಿ, ಕರಿಮೆಣಸು, ಲವಂಗ, ದಾಲ್ಚಿನ್ನಿ, ಸಾಸಿವೆ, ಜೀರಿಗೆಯನ್ನು ಹಾಕೋಬೇಕು. ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡಲೆಕಾಳಿನ ಉಪಯೋಗ ನಮ್ಮ ಶರೀರಕ್ಕೆ, ಕಡಲೆಕಾಳಲ್ಲಿ ಮೆಗ್ನೀಸಿಯಮ್, ಜಿಂಕ್, ಫಾಸ್ಫರಸ್ಸು, ವಿಟಮಿನ್ ಕೆ, ಕಬ್ಬಿನ ಅಂಶ, ನಾರಿನ ಅಂಶ ಇರೋದರಿಂದ ನಮ್ಮ ಶರೀರಕ್ಕೆ ಸಮೃದ್ಧವಾದ ಪ್ರೋಟೀನ್ಗಳು ಸಿಗುತ್ತೆ. ಹಾಗಾಗಿ ಈಗಿನ ಮಕ್ಕಳಂತೂ ಎಲ್ಲ ಫಾಸ್ಟ್ ಫುಡ್ಡು ಅಥವಾ ಹೊರಗಿನಿರುವಂಥ ನಾಲಿಗೆಗೆ ರುಚಿ ಕೊಡುವಂಥ ಫುಡ್ಡನ್ನು, ಆಹಾರವನ್ನು ಇಷ್ಟಪಡ್ತಾರೆ. ಆದರೆ ನಾವು ಮನೆಯಲ್ಲೇ ಈ ರೀತಿ ರೆಡಿ ಮಾಡಿದಾಗ ಅವರು ಕೂಡ ಇಷ್ಟಪಟ್ಟು ತಿಂತಾರಲ್ವ. ಹಾಗಾದರೆ ನಾವು ಯಾಕೆ ಈ ರೀತಿ ಮನೆಯಲ್ಲಿ ಮಾಡ್ಬೋದು? ಹಳೆ ಕಾಲ ಅಥವಾ ನಮ್ಮ ಮೊದಲಿನ ಕಾಲದಲ್ಲಿ ಕಡಲೆಕಾಳು ಪಲ್ಯ ಅಂದರೆ ಕೇವಲ ಈರುಳ್ಳಿ, ಟೊಮಾಟೆಯನ್ನು ಒಗ್ಗರಣೆ ಹಾಕಿ ಕೊಡ್ತಿದ್ರು. ಆದರೆ ಈ ರೀತಿ ಗ್ರೇವಿ ಮಾಡಿದಾಗ ಅದಕ್ಕೊಂದು ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಅಥವಾ ಪೂರಿಗೂ ಕೂಡ ಇದು ಸೂಟ್ ಆಗುತ್ತೆ. ಇದಕ್ಕೆ ಮೊದಲನೇದಾಗಿ ಎಲ್ಲ ಬೇಯಿಸ್ಕೊಂಡು ಕೊಡಲೆ ಕರಿಬೇವು ಎಲ್ಲ ಹಾಕ್ಕೊಂಡು ನಾವು ಇದಕ್ಕೆ ಮಸಾಲ, ಖಾರ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೇನೆ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಆನಂತರ ರುಬ್ಬಿಟ್ಟಂಥ ಪೇಸ್ಟ್ ಏನಿರುತ್ತಲ್ಲ, ಟೊಮಾಟೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಒಂದು 10-15 ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಯಾಕಂದರೆ ನಾವು ಇದನ್ನು ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ಬೇಯಿಸ್ಕೊಳ್ದೆ ಹಾಗೆ ರುಬ್ಬಿಟ್ಕೊಂಡಿರ್ತೇವೆ, ಅದಕ್ಕೆ ಹಸಿ ವಾಸನೆ ಹೋಗಬೇಕು ಮತ್ತು ಎಣ್ಣೆ ಜೊತೆ ಮಿಕ್ಸ್ ಆಗಿ ಅದು ಕೂಡ ಬೇಯಬೇಕು. ಹಾಗಾಗಿ ಒಂದು 10-15 ನಿಮಿಷ ಅಥವಾ ಒಂದು 5 ನಿಮಿಷ ಇದನ್ನು ಪ್ಲೇಟ್ ಬಿಟ್ಟು ಮುಚ್ಕೊಂಡ್ರೆ ಇದೆಲ್ಲ ಕೂಡ ಎಣ್ಣೆ ಬಿಡುತ್ತೆ. ನೀವು ಈ ಪದಾರ್ಥಕ್ಕೆ ಅಥವಾ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕಂತೇನಿಲ್ಲ. ನೀವು ಪ್ರತಿದಿನಕ್ಕೆ ಅಡುಗೆಗೆ ಯೂಸ್ ಮಾಡುವಂಥ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರು ಕೂಡ ಇದು ಯೂಸ್ ಆಗುತ್ತೆ. ಆದರೆ ನಾವು ಮಾಡುವಂಥ ಪದ್ಧತಿ ಮೇಲೆ ಡಿಫೆಂಡ್ ಆಗಿರುತ್ತೆ. ನೀವು ಎಣ್ಣೆ ಜಾಸ್ತಿ ಹಾಕಿದ್ರು ಕೂಡ ಅಡುಗೆ ರುಚಿ ಆಗುತ್ತೆ ಅಂತ ಏನಿಲ್ಲ. ನಾವು ಮಾಡುವಂಥ ಟೇಸ್ಟು ಅಥವಾ ಆದಷ್ಟು ಎಣ್ಣೆ ಕಡಿಮೆಯನ್ನು ಮಾಡೋದು ಬೆಸ್ಟು. ಇಲ್ಲಿ ನಾನು ಬೇಯಿಸ್ಕೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಅಥವಾ ಮಸಾಲೆ ರುಬ್ಬಿಟ್ಟಂಥ ಮಿಕ್ಸಿ ಜಾರಿಗೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಸಾಯಂಕಾಲ ಅಥವಾ ಮಧ್ಯಾಹ್ನ ಊಟಕ್ಕೆ ಅಥವಾ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟದ ಡಬ್ಬಿ ಎಲ್ಲ ಕಟ್ತಾ ಇದ್ದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಕಟ್ಟಿ. ನಿಮಗೆ ಯಾವ ರೀತಿ ಕಮೆಂಟ್ ಮಾಡ್ತಾರೆ ನಿಮ್ಮ ಮನೆಯವರು, ಅಥವಾ ಏನು ಮಾಡಿದ್ದೆ ಇವತ್ತು, ಏನು ಮಸಾಲೆ ಹಾಕಿದ್ದು ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಆವಾಗ ನಿಮ್ಗೆ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಸಿಗೋ ಖುಷಿ ಈ ಅಡುಗೆಯಲ್ಲಿ ಮಾಡಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಅವ್ರು ಹೊಗಳಿದ ಕೂಡಲೇ ಸಿಗುವಂಥ ಒಂದು ಕ್ರೆಡಿಟ್ ಏನಿರುತ್ತಲ್ಲ, ಯಾವುದೇ ಒಂದು ಅವಾರ್ಡ್ಗಿಂತನೂ ಕಮ್ಮಿ ಇರಲ್ಲ. ಯಾಕಂದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಾವು ಮಾಡಿದಂಥ ಅಡುಗೆಯಿಂದ ಖುಷಿಯಿಂದ ಊಟ ಮಾಡಿದರು, ಅವ್ರ ಹೊಟ್ಟೆ ತುಂಬಿಸೋವಂಥ ಒಂದು ಕಾರ್ಯವನ್ನು ನಾವೆಲ್ಲ ಮಾಡ್ತಿರ್ತೇವಲ್ವ, ಅದಕ್ಕೆ ಸಿಗುವಂಥ ಕಮೆಂಟ ಎಷ್ಟೇ ಏನೇ ಮಾಡಿದ್ರು ಜಗತ್ತಿನಲ್ಲಿ ಒಂದು ಬೆಲೆ ಕಟ್ಟಲಾಗದ ಒಂದು ಗಿಫ್ಟ್ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಮಾಡಿ ನೋಡಿ. ಇದಕ್ಕೆ ನಾನು ಒಂದು ಗ್ಲಾಸ್ ಕುದಿಸಿಟ್ಟಂಥ ಕಡಲೆಕಾಳನ್ನು ಮಿಕ್ಸ್ ಮಾಡ್ತಿದ್ದೆ. ಆ ನೀರನ್ನು ಕೂಡ ನೀವು ಸಪ್ರೇಟ್ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಕೂಡ ಕಬ್ಬಿನಾಂಶ, ಕಡಲೆಕಾಳದ ಏನು ಸತ್ವಗಳು ಇರುತ್ತಲ್ಲ ಆ ನೀರಿನಲ್ಲಿರುತ್ತೆ, ಅದನ್ನು ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಗಟ್ಟಿ ಥರ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರೆ ಸೂಪರಾಗಿರುತ್ತೆ. ಅಥವಾ ನೀವು ಸಾಂಬಾರು ಥರ ಇಟ್ಕೊಂಡ್ರೂ ನಡುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಯೂಸ್ ಮಾಡಿ. ನೀವು ಪ್ರತಿದಿನ ನೀವು ಬೆಲ್ಲ ಸಾಂಬಾರಾಗಲಿ ಅಥವಾ ಪಲ್ಯಗಳಿಗೆ ಬೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಕ್ಯಾಲ್ಶಿಯಂ ಅಥವಾ ಮನೆಯವರವರಿಗೆ ಕ್ಯಾಲ್ಶಿಯಂ ಡಿಫೆನ್ಸ್ ಕೊರತೆ ಕಡಿಮೆ ಆಗುತ್ತೆ. ಅಥವಾ ನಾವು ಯಾವುದಾದ್ರೂ ಹಾಸ್ಪಿಟ್ಲ್ ಹೋದಾಗ ಅಲ್ಲಿ ನಿಮ್ಗೆ ಕ್ಯಾಲ್ಶಿಯಂ ಕಡಿಮೆ ಇದೆ, ಬೆಲ್ಲ ತಿನ್ನಿ ಅಥವಾ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋತಾರೆ. ಅದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಅಡುಗೆಯಲ್ಲಿ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ತಾ ಇದ್ದರೆ ನಾವು ಅವರಿಗೆ ಸಮೃದ್ಧವಾದ ಪ್ರೋಟೀನನ್ನು ಆಹಾರದಲ್ಲೇ ನೀಡಿದಂಗೆ ಆಗುತ್ತೆ. ಇದರಿಂದ 10-15 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ನೋಡಿ, ನಮ್ಮ
ಕಡಲೆಕಾಳು ಮಸಾಲ ಗ್ರೇವಿ ರೆಡಿಯಾಗಿರುತ್ತೆ. ಇದನ್ನ ಮನೆಯಲ್ಲಿ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮಾಡುವಂಥ ವಿಧಾನ ಕೂಡ ಅಷ್ಟೇ ಹೆಲ್ದಿಯಾಗಿರಬೇಕಲ್ವ. ನಾವು ಎಣ್ಣೆ ಜಾಸ್ತಿ ಹಾಕಿ ಅಥವಾ ಅನೇಕ ಹೊಸ ಚಾಟ್ ಮಸಾಲೆಗಳನ್ನ ಹಾಕಿ ಮಾಡಿದರೆ ಅದು ಟೇಸ್ಟ್ ಮಾತ್ರ ಇರುತ್ತೆ. ಆದರೆ ರಾತ್ರಿ ಊಟಕ್ಕೆ ಇದನ್ನು ಮಾಡಿದರೆ ನಾವು ಸೂಪರಾಗಿರುತ್ತೆ. ಆದರೆ ಮಸಾಲೆ ಕಮ್ಮಿ ಹಾಕಿ ಮಾಡೋದ್ರಿಂದ ಜೀರ್ಣ ಕೂಡ ಆಗುತ್ತೆ ಮತ್ತು ಕಡಲೆಕಾಳಿನಲ್ಲಿ ನಾರಿನ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆ ಕೂಡ ಸುಲಭ ಆಗುತ್ತೆ. ಅದರಲ್ಲಿರುವ ಸಮೃದ್ಧವಾದ ಪ್ರೋಟೀನ್ ಕೂಡ ನಮ್ಮ ಮಕ್ಕಳ ಬೆಳವಣಿಗೆ ಆಗಲಿ, ನಮ್ಮ ಶರೀರದಲ್ಲಿರುವ ಕೊಲೆಸ್ಟ್ರಾಲ್ ಕೂಡ ಹಿಡಿತದಲ್ಲಿ ಇಡೋಕ್ಕೆ ಇದು ಸಹಾಯ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗೆ ಅನಿಸ್ತು ಹೇಳಿ. ನೋಡಿ ಇಲ್ಲಿ ನಮ್ಮ ಮನೆಯವರಿಗೆ ಹಾಕಿ ಕೊಡ್ತಾ ಇದ್ದೇನೆ. ನೀವು ಕೂಡ ಇದೇ ರೀತಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಟ್ರೆ ಇನ್ನಷ್ಟು ಇಷ್ಟಪಟ್ಟು ತಿಂತಾರೆ. ಡೆಕೋರೇಷನ್ ಅಂದರೆ ಏನು ಬೇರೆ ಮಾಡೋಂಗಿಲ್ಲ, ಇರುವಂಥ ನಮ್ಮ ಮನೇಲಿ ಮಾಡಿರುವಂಥ ಆಹಾರವನ್ನೇ ಒಂದು ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ಚೆಂದಾಗಿ ಹಚ್ಕೊಟ್ಟು ಅಂದರೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಾಗಲಿ ಅಥವಾ ನೀವು ಚಪಾತಿಗೆ ಮಕ್ಕಳಿಗೆ ಒಂದು ರೀತಿ ಬೇರೆ ಸೀಪಲ್ಲಿ ಮಾಡಿಕೊಟ್ರೆ ಕೂಡ ಇನ್ನಷ್ಟು ಹ್ಯಾಪಿಯಾಗಿ ಊಟ ಮಾಡ್ತಾರೆ. ನಾವು ಪ್ರತಿದಿನ ಒಂದೇ ಸೀಪಲ್ಲಿ ಮಾಡ್ತಾಯಿದ್ರೆ ಮಕ್ಕಳು ಕೂಡ ತಿನ್ನಲ್ಲ. ಮಕ್ಕಳಿಗೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಿರ್ತೀವಲ್ವ, ಅವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿರ್ತೀವಿ. ಅವರಿಗೋಸ್ಕರ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಮಾಡ್ಕೊಳ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರು ಧನ್ಯವಾದಗಳು.